ಎಲ್ರಿಗೂ ನಮಸ್ತೆ. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಮೊದಲಿಗೆ ಅನ್ನದಾತರು ನಮ್ಮಣ್ಣ ವಿನಯ್ ಕುಮಾರ್, ಈ ಸಿನಿಮಾಗೆ ಪ್ರೊಡ್ಯೂಸರು, ಹಾಗೂ ರಕ್ಷಾ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಂದು 2ನೇ ಸಿನಿಮಾ, ಮೊದಲನೇ ಸಿನಿಮಾ ಅಥರ್ವ ಅಂತ. ಸೊ ಒಂದು ಸಿನಿಮಾಗೆ ಟ್ರೈ ಮಾಡ್ಬೋದು, ದುಡ್ಡು ಹಾಕಕ್ಕೆ ಧೈರ್ಯ ಮಾಡಿ. 2ನೇ ಸಿನಿಮಾಗೆ ಸ್ವಲ್ಪ ಯೋಚನೆ ಮಾಡಬೇಕು, ಬಟ್ ಆದರೂ ನಂಬಿಕೆ ಇಟ್ಟು 2ನೇ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಒಂದೊಳ್ಳೆ ಕತೆಗೆ ಒಂದೊಳ್ಳೆ ನಾಯಕ ಬೇಕು. ಅವಾಗ ದೀಕ್ಷಿತ್ ಅವರೇ ನಮ್ಮ ಕತೆಗೆ ಆಯ್ಕೆ ಆಗಿದ್ದು. ನಾನೇನು ಕನ್ಸ್ಕೊಂಡಿದ್ದೋ ಅದಕ್ಕಿಂತ ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಕಾರಣ ದೀಕ್ಷಿತ್. ಯಾಕೆಂದರೆ ಆ ಪಾತ್ರಗಳು ನಾವು ಬರೆಯೋದು ಈಸಿಯಾಗಿ ಬರ್ಬಿಡ್ತೀವಿ. ಅದನ್ನು ತೆರೆ ಮೇಲೆ ತರಬೇಕಾದ್ರೆ ಆ ಗೆಟಪ್ಗಳು ಹಾಕ್ಬೋದು. 10 kg ಸಣ್ಣ ಆಗೋದಿತ್ತು, ಒಂದು 10 ತಿಂಗಳು ದೀಕ್ಷಿತ್ ಬಿಯರ್ಡ್ ಕಟ್ಟಿಲ್ಲ, ಏರ್ ಕಟ್ಟಿಲ್ಲ. ಆ ಗೆಟಪ್ಗೋಸ್ಕರ ಆ ಡೆಡಿಕೇಶನ್ ಬೇಕು. ಬೇರೆ ಪ್ರಾಜೆಕ್ಟ್ಸ್ನೆಲ್ಲ ಬಿಟ್ಟು ಆ ಪಾತ್ರ ಮಾಡಬೇಕು ಅಂತ ಡೆಡಿಕೇಶನ್ ಕೊಟ್ಟಿದ್ದಕ್ಕೆ ಇವತ್ತು KTM ಸಿನಿಮಾ ಅಟ್ಲೀಸ್ಟ್ ಒಂದು ನೋಡಿದವ್ರಿಗಾದ್ರೂ ಇಷ್ಟ ಆಗ್ತಾ ಇದೆ. ಸೊ ಈ ಡೆಡಿಕೇಶನ್ ಎಲ್ಲ ಪ್ರತಿಯೊಬ್ಬರು ಒಬ್ಬರಿಂದ ಒಬ್ರಿಗೆ ಮೋಟಿವೇಟ್ ಆಗಿ ಟೀಮೇ ಕಂಪ್ಲೀಟ್ ಒಂದು ಪಾಸಿಟಿವ್ಗೆ ಮೂಡಕ್ಕೆ ಬಂತು. ಸೊ ಪಾಸಿಟಿವ್ ಆಯಿತು. ಸೊ ನಾನು ಮೇಯ್ನ್ ಟೆಕ್ನಿಷಿಯನ್ಸ್ನ ಹೇಳಲೇಬೇಕು. ಯಾಕೆಂದರೆ ಕ್ಯಾಮ್ರಾಮೇನಿಂದ ಹಿಡಿದು ನವೀನ್ ಸರ್ ಅಂತ ಮೊದಲನೇ ಸಿನಿಮಾ, ಅವರು ಕನ್ನಡದಲ್ಲಿ ಮೊದಲನೇ ಸಿನಿಮಾ, ತೆಲುಗಲ್ಲಿ ಮಾಡಿದ್ದಾರೆ. ಸಾಕಷ್ಟು ತುಂಬ ಅಚ್ಚುಕಟ್ಟಾಗೆ ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ವಿಜುವಲ್ಸ್ನ ಬರೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ಮೇಯ್ನ್ ಸ್ಟ್ರೆಂತ್ ಅಂದರೆ ಮ್ಯೂಸಿಕ್ಕು. ಚೇತನ್ ಅವರು ಈ ಸಿನಿಮಾಗೆ ಮೊದಲನೇ ಸಿನಿಮಾ ಅವ್ರದ್ದು, ಬಟ್ ಆದ್ರೂ ಅಚ್ಚುಕಟ್ಟಾಗೆ ಒಂದು ಒಳ್ಳೆ ಮ್ಯೂಸಿಕ್ನ ಮಾಡಿದ್ದಾರೆ. ಸೊ ಎಡಿಟರ್ ಕಿಟ್ಟು ಅವರು ಅಷ್ಟೇ. ಸೊ ನಾನು 75 ದಿನ ಶೂಟ್ ಮಾಡಿದ್ದು. ಫುಟೇಜ್ ಅಂತೂ ತುಂಬ ಇತ್ತು. ಡೈಲಿ ನಾವು 70-80 ಶಾರ್ಟ್ಸ್ ಅಂತೂ ಶೂಟ್ ಮಾಡ್ತಾನೆ ಇದೆ. ಸೊ ಅಷ್ಟು ಪೇಷನ್ಸ್ ಆಗಿ ಇಟ್ಕೊಂಡು ಒಂದು 7 to 8 ಟೈಮ್ಸ್ ಎಡಿಟ್ ಮಾಡಿದ್ವಿ. ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ KTM ಇಷ್ಟು ಅದ್ಭುತವಾಗಿದೆ. ಆಮೇಲೆ ನಮ್ಮ ಸಿನಿಮಾಗೆ ಡೈಲಾಗ್ಸು ಅಭಿನಂದನ್ ಮತ್ತು ನಾನು ಬರೆದಿದ್ದೀವಿ. ಅವರು ಆ್ಯಕ್ಚುಲಿ 5 ಸಾಂಗ್ ಬರೆದಿದ್ದಾರೆ. ಒಂದು ಸಿನಿಮಾ ಕಂಪ್ಲೀಟ್ ಡೈಲಾಗ್ಸು ನಾನು ಅವರು ಬರೆದಿದ್ದೀವಿ. ಸೊ ಎಲ್ಲ ತುಂಬ ನಮ್ಮ ಡೈರೆಕ್ಷನ್ ಟೀಮ್ ಆಗ್ಬೋದು, ಕ್ಯಾಮ್ರಾ ಟೀಮ್ ಆಗ್ಬೋದು, ಎಲ್ಲ ಸಪೋರ್ಟಿಂದ KTM ಸಿನಿಮಾ ಅದ್ಭುತವಾಗಿ ಮೂಡ್ ಬರೋಕ್ಕೆ ಕಾರಣ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗೂ ನೀವು ಸಿನಿಮಾ ನೋಡಿದ್ರೆ ಮೋಸ ಅಂತೂ ಆಗಲ್ಲ. ನಿಮಗೆ KTM ಸಿನಿಮಾ ಬರೀ ನೋಡೋ ಸಿನಿಮಾ ಅಲ್ಲ, ಕಾಡೋ ಸಿನಿಮಾ. ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹೊಸ ಟೀಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕರೆ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಕೇಳ್ಕೊತೀನಿ. ಹಾಗೂ ನಮ್ಮ ಸಿನಿಮಾದಲ್ಲಿ ಸಂಜನಾ ಮತ್ತು ಕಾಜಲ್, ನಮ್ಮ ತುಕಾಲಿ ಸಂತು ಅವರು, ಅಭಿ ಅವರು ಮತ್ತು ದೇವ್ ಅವರು ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟ್ ಮಾಡಿದ್ರು. ಭಾಳ ಇಂಟ್ರೆಸ್ಟ್ ಕೊಟ್ಟೇನೆ ಮಾಡಿದ್ದಾರೆ. ಥ್ಯಾಂಕ್ಸ್ ಮೇಡಮ್. KTM ಫುಲ್ ಫಾರ್ಮ್ ನಮ್ಮ ಕತೆ ಒಂದು ಮೇನ್ ಟ್ವಿಸ್ಟು. ನಾನು ಅದನ್ನು ಸಿನಿಮಾದಲ್ಲೇ ನೋಡೋಕ್ಕೆ ನೀವು ನೋಡಿ ಅಂತ ಇಷ್ಟಪಡ್ತೀನಿ. ಸರ್ ನೀವು 16ನೇ ತಾರೀಕು ದಯವಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಸರ್. ಒಂದು 3 ಹಂತದಲ್ಲಿ ಬರುತ್ತೆ. ನೀವು ಸಿನಿಮಾದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರ್ ಇದು ಸಬ್ಜೆಕ್ಟ್ ಅಂದರೆ ಇದ್ಯಾವುದು ಇಮ್ಯಾಜಿನೇಷನ್ ಕತೆ ಅಲ್ಲ ಸರ್. ಇದೊಂದು ಪ್ಯೂರ್ ಲವ್ ಸ್ಟೋರಿ. ನಮ್ಮ ಸುತ್ತಮುತ್ತ ನಡೆದ ಇನ್ಸಿಡೆಂಟ್ಗಳು ನಮಗೆ ಒಂದು ಇನ್ಸ್ಪೈರ್ ಆಯಿತು. ಅಂದರೆ ನಾವು ಫ್ರೆಂಡ್ಸಲ್ಲಿ ನಡೆದಿದ್ದ ಕತೆಗಳು, ಅವ್ರು ನಡೆದಿದ್ದ ಲೈಫಲ್ಲಿ ನಮ್ಗೆ ಅದು ಸರ್ಪ್ರೈಸ್ ಅನಿಸ್ತು. ಹಿಂಗೂ ಆಗುತ್ತಾ? ನಾವು ಯಾವುದೋ ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗ್ತಾ ಇರ್ತೀವಿ, ನಮ್ದೇನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸಡನ್ನಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ನಮಗೆ ಶಾಕ್ ಆಗಿಬಿಡುತ್ತೆ. ಇದೆಲ್ಲ ನಡೆಯುತ್ತೆ ಲೈಫಲ್ಲಿ. ಆ ಥರ ಇನ್ಸಿಡೆಂಟ್ಗಳು ನಮಗೆ ಕಲೆಕ್ಟ್ ಮಾಡಿ ಇದನ್ನ ಯಾಕೆ ಮಾಡಬಾರ್ದು ಸಿನಿಮಾ, ನಮಗೆ ಎಷ್ಟು ಫೀಲ್ ಆಗೈತೆ, ಇದೊಂದು ತೆರೆ ಮೇಲೆ ತಂದು ಕೊಟ್ಟರೆ ನೋಡಿದವ್ರಿಗೆಲ್ಲ ಫೀಲ್ ಆಗುತ್ತೆ. ಈ ಥರ ಇನ್ಸಿಡೆಂಟ್ ನಮಗೆ ಮೋಟಿವೇಶನ್ ಮಾಡಿದ್ವಿ ಸರ್. ಇಲ್ಲ ಸರ್, ನಮ್ಮದು ಸರ್. ಹಾಂ ಸರ್. ಸರ್ ಅದಕ್ಕೆ ಸಾಕ್ಷಿ ಅಂತೆ 3 ಸಾಂಗ್ ಬಿಟ್ಟಿದ್ದೀವಿ ಸರ್. ನೀವು ಆಲ್ರೆಡಿ ಯೂಟ್ಯೂಬ್ಸಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಹಾಗೂ ಟ್ರೈಲರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದು 10 ಸಿನಿಮಾ ಅಂತ ನಾನು ನೆಗೆಟಿವ್ ಅಂದ್ಕೊಳ್ಳಲ್ಲ, ನಾನು ಬ್ಲೆಸ್ ಅಂತೀನಿ. ಯಾಕೆ ಅಂದರೆ ಸ್ಟಾರ್ಗಳ ಸಿನಿಮಾ ಯಾವುದಿಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಯಾವುದೂ ಇಲ್ಲ. ನಾನು ಈ 10 ಸಿನಿಮಾ ಜೊತೆ ಕಾಂಪೀಟ್ ಮಾಡಲಿ ಅಂದರೆ ನನ್ನ ಸಿನಿಮಾಗೆ ಅದು ಬರ್ತಲ್ಲ ಅನಿಸ್ತದೆ ಸರ್. ರೇಸ್ ಇರಲಿ ಸರ್, ತೊಂದರೆ ಇಲ್ಲ.